ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ఎస్ వాళ్ళే ప్రస్తుతం ఉన్నటువంటి లేటెస్ట్ సిచ్యువేషన్ మీకు లైవ్లో చూపించే ప్రయత్నం చేస్తాను. ఆ తర్వాత మేజర్ డెవలప్మెంట్ ಸ್ವಲ್ಪ ಮಟ್ಟಿಗೆ ವೇಗವನ್ನು ಪಡ್ಕೊಳ್ತಿದ್ದಾರೆ. ಯಾಕಂತಂದರೆ ಅಲ್ಲಿ ಜನ ಸಂಖ್ಯೆಯನ್ನು ಬಳಸಿಕೊಂಡು ಅಲ್ಲಿ ಅಗಿಯೋ ಕೆಲಸ ಆಗ್ತಾ ಇದ್ರು ಕೂಡ ಬಹಳಷ್ಟು ಗಿಡ ಗಂಟಿಗಳು ಮರಗಳಿರುವಂಥದ್ದು ದಟ್ಟವಾದ ಬೇರು ಆವರಿಸಿಕೊಂಡಿರುವಂತಹ ಸ್ಥಳ ಆಗಿರೋದು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅಲ್ಲಿ JCBಯನ್ನು ಬಳಸ್ಕೋಬೇಕಾಗ್ತದೆ. ನಾವು ನೋಡ್ಬೋದು ಬಹಳಷ್ಟು ಕ್ರೂಷಿಯಲ್ ಮೂವ್ಮೆಂಟ್ ಇದು. ಯಾಕಂದರೆ ಅಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆ. ಆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದಾಗಿ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದೇ ಅಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ನಾವು ನೋಡ್ಬೋದು ಎಕ್ಸ್ಟ್ರಾ 2 ಹೆಚ್ಚುವರಿ ಪರದೆಗಳನ್ನು ಅಲ್ಲಿ ಅಳವಡಿಸುವ ಮೂಲಕ ಕಾರ್ಯಾಚರಣೆಯನ್ನು ಪೊಲೀಸರು ಮುಂದುವರೆಸಿರುವಂಥದ್ದು. ಹೆಚ್ಚುವರಿ ಪೊಲೀಸರ ಆಯೋಜನೆ ಕೂಡ ಇಲ್ಲಿ ಆಗಿದೆ. KSRTC ಪಡೆಗಳನ್ನು ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. ಮತ್ತು ವೀಕೆಂಡ್ ಆಗಿರೋದ್ರಿಂದ ಸೋಮವಾರದವರೆಗೂ ಕೂಡ ಕ್ಷೇತ್ರಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸಾಕಷ್ಟು ಚರ್ಚೆಗಳು ಮಾಧ್ಯಮಗಳಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ಕುತೂಹಲದಿಂದ ಬಂದು ಜನ ಇದನ್ನು ವೀಕ್ಷಿಸುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಿರುವಂಥದ್ದು. ಹಾಗಾಗಿ ಈಗ 9ನೇ ಪಾಯಿಂಟ್ನಲ್ಲೇ ಈ ಶೋಧ ಪ್ರಕ್ರಿಯೆ ಮುಂದುವರೆದಿದೆ. ಇದೇನಾದರೂ ಸ್ವಲ್ಪ ಮಟ್ಟಿಗೆ ಕಂಪ್ಲೀಟ್ ಆದರೆ ಆ ಪರ್ದೆಯ ಒಳಗೆ 10ನೇ ಪಾಯಿಂಟ್ ಮತ್ತು 11ನೇ ಪಾಯಿಂಟ್ ಇರುವಂಥದ್ದು. ಅದರ ಪಕ್ಕದಲ್ಲಿ 12ನೇ ಪಾಯಿಂಟ್. ಕೇವಲ 150-200 ಮೀಟರ್ ವ್ಯಾಪ್ತಿಯಲ್ಲೇ ಈ 4 ಪಾಯಿಂಟ್ಗಳಿರೋದ್ರಿಂದ ಇವತ್ತು ಆದಷ್ಟು ಹೆಚ್ಚಿನ ಪಾಯಿಂಟ್ಗಳಲ್ಲಿ ಡಿಗ್ಗಿಂಗ್ ಕೆಲಸವನ್ನು ಮಾಡಲಿಕ್ಕೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.